ಹಲೋ ಗೈಸ್, ನಮಸ್ತೆ. ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ನಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಕರೆಯಲಾಗಿರುತ್ತೆ. ಆ ನೇಮಕಾತಿ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಗೆಳೆಯರೆ, ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಇದು ಭಾರತ ಸರ್ಕಾರದ ಒಂದು ಉದ್ಯಮ ಆಗಿರುತ್ತೆ. ಸೊ ಇದು ನವರತ್ನ ಮಿನಿರತ್ನ ಶೆಡ್ಯೂಲ್ ಎ ಕಂಪನಿ ಅಂತೇಳಿ ಘೋಷಣೆ ಆಗಿರ್ತಕ್ಕಂಥದ್ದು. ಇದರಲ್ಲಿ ಖಾಲಿ ಇರುವಂಥ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ. ಹುದ್ದೆಗಳ ವಿವರ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಾಲಿಫಿಕೇಷನ್ ಮುಂತಾದ ಮಾಹಿತಿಯನ್ನು ನಾವು ನೋಡೋಣ. ಇಲ್ಲಿ ಕ್ರೇನ್ ಆಪ್ರೇಟರ್ ಅಂತೇಳಿ 10ನೇ ತರಗತಿಯನ್ನು ಮುಗಿಸಿರಬೇಕು. ಹಾಗೆ ITI ಫಿಟ್ಟರ್ ಅಥವಾ ಮೆಕ್ಯಾನಿಕ್ ಡೀಸೆಲಲ್ಲಿ ಅಥವಾ ಮೆಕ್ಯಾನಿಕ್ ಮೋಟಾರ್ ವೆಹಿಕಲಲ್ಲಿ ಮುಗಿಸಿರಬೇಕಾಗತ್ತೆ. 5 ವರ್ಷಗಳ ಎಕ್ಸ್ಪೀರಿಯೆನ್ಸನ್ನು ಕೇಳಿದ್ದಾರೆ. ಹಾಗೆ ಸ್ಟಾಫ್ ಕಾರ್ ಡ್ರೈವರ್ ಅಂತೇಳಿ ಇದಕ್ಕೂ ಕೂಡ 10ನೇ ತರಗತಿ ಮತ್ತು ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕಾಗುತ್ತೆ. ಹಾಗೆ 3 ಇಯರ್ ಎಕ್ಸ್ಪೀರಿಯೆನ್ಸ್ ಆಗಿರಬೇಕಾಗುತ್ತೆ. ಇದಕ್ಕೆ ಹುದ್ದೆಗಳ ಸಂಖ್ಯೆ ಎಷ್ಟಿದೆ ಅಂತ ನೋಡೋದಾದರೆ, ಕ್ರೇನ್ ಆಪ್ರೇಟರ್ಗೆ ಒಟ್ಟು 6 ಹುದ್ದೆಗಳಿದೆ. ಸ್ಟಾಫ್ ಕಾರ್ ಡ್ರೈವರ್ಗೆ 1 ಹುದ್ದೆ ಇರುವಂಥದ್ದು. ಸೊ ಪೇ ಸ್ಕೇಲ್ ನೋಡಿ, ಈ ಪೇ ಸ್ಕೇಲ್ ಬಂದುಬಿಟ್ಟು ಕ್ರೇನ್ ಆಪ್ರೇಟರ್ಗೆ 22,500 ರೂಪಾಯಿಂದ 73,750 ರೂಪಾಯಿ ಇದೆ. ಹಾಗೆ ಈ ಸ್ಟಾಫ್ ಕಾರ್ ಡ್ರೈವರ್ಗೆ 21,300 ರೂಪಾಯಿಂದ 69,840 ರೂಪಾಯಿ ವೇತನ ಶ್ರೇಣಿ ಇರುತ್ತೆ. ಹಾಗೆ ಇದಕ್ಕೆ ಏಜ್ ಲಿಮಿಟು ಕ್ರೇನ್ ಆಪ್ರೇಟರ್ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿ 50 ವರ್ಷ ಇದೆ. ಹಾಗೆ ಸ್ಟಾಫ್ ಕಾರ್ ಡ್ರೈವರ್ಗೆ ಗರಿಷ್ಠ ವಯೋಮಿತಿ 45 ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಇದರ ಸೆಲೆಕ್ಷನ್ ಮೆಥಡ್ ಹೇಗಿರುತ್ತೆ ಅಂದರೆ, ಫೇಸ್ 1ನಲ್ಲಿ ಆಬ್ಜೆಕ್ಟಿವ್ ಟೈಪ್ ಒಂದು ಪತ್ರಿಕೆ ಇರುತ್ತೆ, 2 ಪತ್ರಿಕೆಗಳಿರುತ್ತೆ. ಸೊ ಆ ಆಬ್ಜೆಕ್ಟಿವ್ ಟೈಪ್ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡಲಾಗುತ್ತೆ. ಅದಾದ ನಂತರ ಸ್ಕಿಲ್ ಟೆಸ್ಟ್ ಕೂಡ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಅಪ್ಲಿಕೇಶನ್ ಫೀಸು 400 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಫೀಸನ್ನು ಪಾವತಿ ಮಾಡಬಹುದು. SC ST ಅಭ್ಯರ್ಥಿಗಳು ಇದ್ದರೆ ಸೊ ಅವರು ಅರ್ಜಿ ಶುಲ್ಕವನ್ನು ಪಾವತಿಸುವಂಥ ಅವಶ್ಯಕತೆ ಇಲ್ಲ. ಅರ್ಜಿ ಸಲ್ಲಿಸ್ತಕ್ಕಂಥದ್ದು ಆನ್ಲೈನ್ ಮೂಲಕ. ಇಲ್ಲಿ www.cochinshipyard.in ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಲ್ಲಿ ಕರಿಯರ್ ಪೇಜ್ಗೆ ಹೋಗಿ ಸೊ ಅಲ್ಲಿ ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಸಬ್ಮಿಷನ್ ಮಾಡಬಹುದು. ಪ್ರಮುಖ ದಿನಾಂಕಗಳಂದರೆ, ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಏಪ್ರಿಲ್ 16 ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ ಮೇ 6ನೇ ತಾರೀಕು. ಸ್ನೇಹಿತರೆ, ಇದಿಷ್ಟು ಕೂಡ ಈ ಒಂದು ಕೊಚ್ಚಿನ್ ಶಿಪ್ ಯಾರ್ಡ್ನಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಮಾಹಿತಿಯಾಗಿದ್ದು, ಸೊ ಈ ಒಂದು ಉದ್ಯೋಗ ಮಾಹಿತಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.